ನಮಸ್ಕಾರ. ಸಮತೆಂತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸಮತೆಂತೋ ಅಂದರೆ ಸುಮಾರು ಜನಕ್ಕೆ ಅದೇನು ಅಂತ ಗೊತ್ತಿಲ್ಲ. ರಂಗತಂಡ ಹೌದು, ಆ ಸಮತೆಂತೋ ಅನ್ನೋದು ಏನು ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಹೇಳ್ತೀನಿ. ಸರಸ್ವತಿಪುರಂ ಮಧ್ಯದಲ್ಲಿರುವ ತೆಂಗಿನ ತೋಪು. ಈ ರಂಗತಂಡಕ್ಕೆ ಆ ಹೆಸರು ಯಾಕೆ ಬಂತು, ಇದನ್ನು ಎಲ್ಲರೂ ತಿಳ್ಕೊಳ್ಳೇಬೇಕಾದ್ದು. 1966-67ರಲ್ಲಿ ದಿಗ್ಗಜರು, ರಂಗತಜ್ಞರು, ಸಾಹಿತಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ಸೇರಿ, ಅಂದರೆ ಕೆಲವರ ಹೆಸರುಗಳನ್ನು ನಾನು ಹೇಳಲೇಬೇಕು. ರತ್ನ ಸರ್, ಸಿಂಧುವಳ್ಳಿ ಅನಂತಮೂರ್ತಿ ಅವರು, ಬಾಲಗೋಪಾಲ್ ವರ್ಮಾ, ವಿಶ್ವನಾಥ್ ಮಿರ್ಲೆ, HM ಚೆನ್ನಯ್ಯ, ಹೀಗೆ ಈ ದಿಗ್ಗಜರೆಲ್ಲ ಆ ತೆಂಗಿನ ತೋಪಿನಲ್ಲಿ ಕೂತ್ಕೊಂಡು ಸಾಹಿತ್ಯದ ಬಗ್ಗೆ, ನಾಟಕಗಳ ಬಗ್ಗೆ ಚರ್ಚೆಗಳನ್ನು ನಡೆಸ್ತಾಯಿದ್ರು. ಸೊ ಆಗ ಯಮಳ ಪ್ರಶ್ನೆ ನಾಟಕ ಮಾಡಬೇಕು ಅಂತ ಅವರು ಹೊರಟಿದ್ರು. ಆಗ ಅವರು ಒಂದು ರಂಗತಂಡ ಕಟ್ಟಬೇಕಲ್ಲ ಇದಕ್ಕೆ ನಾಟಕ ಮಾಡುವಾಗ ಅಂಥೇಳಿ ಹಿಂಗೆ ಮಾತಾಡ್ತಾನೆ ಅವರು ಸಮತೆಂತು ಅಂತಲೇ ಇಟ್ಬಿಡೋಣ ಅಂತ. ಸೊ ಆಗ ಸರಸ್ವತಿಪುರಂ ಮಧ್ಯದಲ್ಲಿರುವ ತೆಂಗಿನ ತೋಪು, ಅಲ್ಲಿ ಕೂತ್ಕೊಂಡು ಇವರು ಈ ರಂಗತಂಡಕ್ಕೆ ಒಂದು ನಾಮಕರಣ ಮಾಡಿದ್ದಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಹಾಗೆ ಈಗ 58 ವರ್ಷಗಳು ಕಳೆದಿದೆ ಸಮತೆಂತೋಗೆ. ಅಲ್ಲಿಂದಲೂ ನಾವು ನಿರಂತರವಾಗಿ ಹೊಸ ನಾಟಕಗಳನ್ನು ಮತ್ತು ಯುವ ನಿರ್ದೇಶಕರನ್ನು ನಾವು ಗುರುತಿಸಿ, ಮತ್ತು ನೇಪಥ್ಯದವರಿಗೆ ಗೌರವಿಸೋದು, ಮತ್ತು ವರ್ಕ್ಶಾಪ್ಗಳು ಮಾಡಿರೋದು, ಹೀಗೆ ನಿರಂತರವಾಗಿ ಅನೇಕ ರಂಗ ಚಟುವಟಿಕೆಗಳನ್ನ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಇದನ್ನು ಹೀಗೆ ಮುಂದುವರಿಸ್ತಾ ಹೋಗ್ತೀವಿ. ಈಗ ನಾವು ಯೂಟ್ಯೂಬ್ ಚಾನಲ್ನ ಒಂದು ಚಾಲನೆ ಮಾಡಿ ಅದರಲ್ಲಿ ಎಲ್ಲನೂ ಅಪ್ಲೋಡ್ ಮಾಡಿದ್ರೆ ಇನ್ನೂ ಹೆಚ್ಚು ಜನಕ್ಕೆ ಅದು ಮಾಹಿತಿ ದೊರಕತ್ತೆ ಅನ್ನೋ ಒಂದು ಆಸೆ ಇದೆ. ಹಾಗಾಗಿ ಈಗ ಆಗಿರುವಂಥ ಕೆಲವು ವಿಡಿಯೋಗಳು ಮತ್ತು ಮುಖ್ಯವಾಗಿ ಮಾಹಿತಿಗೆ ಅನುಕೂಲವಾಗಿರುವಂಥ, ತಿಳ್ಕೊಳ್ಬೇಕಾಗಿರುವಂಥ ಕೆಲವುದನ್ನು ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಮ್ಮ ಮುಖ್ಯ ಉದ್ದೇಶ. ಸುಮಾರು 5 ವರ್ಷಗಳ ಹಿಂದೆ ರಾಮೇಶ್ವರಿ ವರ್ಮಾ ಅವರು ಒಂದು ಯೋಜನೆಯನ್ನು ಕೈ ಎತ್ಕೊಂಡ್ರು. ಅದೇನಪ್ಪ ಅಂದರೆ ಮೈಸೂರಿನ ರಂಗಕರ್ಮಿಗಳ ಬಗ್ಗೆ ಒಂದು ದಾಖಲಾತಿಯನ್ನು ತರಬೇಕು ಅಂಥೇಳಿ ಅವರು ಒಂದಷ್ಟು ಪ್ರಶ್ನೆಗಳನ್ನ ಹಾಕಿ ನಮ್ಮ ಮಧುವಿನ ಕೈಯಲ್ಲಿ ಕೊಟ್ಟರು. ಮಧು ಇಂಥ ಪ್ರತಿಯೊಬ್ಬ ಕಲಾವಿದರ ಮನೆಗೂ ಹೋಗಿ ಅವರನ್ನು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೋತಾ ಅದನ್ನು ರೆಕಾರ್ಡ್ ಮಾಡ್ಕೋತಾ ಬಂದರು. ಇದು ಒಂದು ಪುಸ್ತಕಕ್ಕೆ ಅಂತ ಶುರು ಮಾಡಿದ ಈ ಪ್ರಾಜೆಕ್ಟು. ಮಧು ಸುಮಾರು ಹತ್ತಿರ 100 ಜನರ ಸಂದರ್ಶನಗಳನ್ನ ಮಾಡಿದ್ದಾರೆ ಈಗಾಗಲೇ. ಅದು ಯಾಕೆ ನಾವು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಯೂಟ್ಯೂಬ್ ಮೂಲಕ ಜನರಿಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರೋಕ್ಕೆ ಹೊರಟ್ವಿ. ಯೂಟ್ಯೂಬ್ ಚಾನಲಲ್ಲಿ ನಾವೀಗ ಕಲಾವಿದರ ಬಗ್ಗೆ ಮಾಡಿರುವ ಅಷ್ಟು ಸಂದರ್ಶನ ಪೂರ ಯಾವುದೇ ಎಡಿಟ್ ಇಲ್ಲದೆ ಬರ್ತಾಯಿದೆ. ಆದರೆ ಪುಸ್ತಕದಲ್ಲಿ ನಾವು ಒಂದಷ್ಟು ಎಡಿಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ಪುಸ್ತಕದ ಮಿತಿ ಇರುತ್ತೆ. ಹೀಗಾಗಿ ಯೂಟ್ಯೂಬ್ ಚಾನಲಲ್ಲಿ ಇದುವರೆಗೂ ಮಧು ಯಾರ್ಯಾರನ್ನ ಸಂದರ್ಶನ ಮಾಡಿದಾರೋ ಸಮಗ್ರವಾದ ಮಾಹಿತಿಯೊಂದಿಗೆ ಅದು ಸದ್ಯದಲ್ಲೇ ಬಿಡುಗಡೆ ಆಗ್ತಿದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಕಾಲಾನಂತರ ನಾವು ಬೇರೆಯ ಕಲಾವಿದರನ್ನು ಕೂಡ ಸಂದರ್ಶನ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಜೊತೆಗೆ ಸಮತೆಂತೋ ಇಷ್ಟು ವರ್ಷ ಏನು ನಡೆಸ್ಕೊಂಡು ಬಂತು, ಎಷ್ಟು ನಾಟಕಗಳನ್ನ ಆಡಿದ್ರು, ಅದರ ಚಿತ್ರಗಳು ಸಿಕ್ಕರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಸಮತೆಂತೋ ರಂಗ ಸಂಸ್ಥೆಯನ್ನು ಜೀವಂತವಾಗಿರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ದಾಖಲಾತಿಗಳು ಮೈಸೂರಿನ ರಂಗಭೂಮಿಗೆ ಸಮತೆಂತೋವಿನ ಕೊಡುಗೆ. ದಯವಿಟ್ಟು ನಮ್ಮ ಸಮತೆಂತೋ ತಂಡದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.